ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಜಾಬ್ ಸಮಾಚಾರ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಎಲ್ಲ ಪತ್ರಿಕೆಗಳಲ್ಲಿ ಒಂದು ಮಾಹಿತಿ ಪಬ್ಲಿಷ್ ಆಗಿದೆ, ಒಂದು ಆರ್ಟಿಕಲ್ನ ಪಬ್ಲಿಷ್ ಮಾಡಿದ್ದಾರೆ. ನೀವು ನೋಡ್ಬೋದು ಸ್ನೇಹಿತರೆ. ನೇಮಕಾತಿ ಪರ್ವ, ಖಾಲಿ ಹುದ್ದೆಗಳ ಭರ್ತಿಯತ್ತ ಚಿತ್ತ, ಬಜೆಟ್ನಲ್ಲಿ ಘೋಷಣೆ ಸಾಧ್ಯತೆ. ರಾಜ್ಯ ಸರ್ಕಾರದ ಸೇವೆಗಳನ್ನು ಜನರಿಗೆ ಸಮರ್ಪಕವಾಗಿ ತಲುಪಿಸಲು ಸರ್ಕಾರ ಖಾಲಿ ಹುದ್ದೆಗಳ ಭರ್ತಿಯತ್ತ ಗಮನ ಹರಿಸಿದ್ದು, ಸುಮಾರು 30,000 ಹುದ್ದೆಗಳ ನೇಮಕಕ್ಕೆ ಹಸಿರು ನಿಶಾನೆ ತೋರಿಸಿದೆ. ರಾಜ್ಯದಲ್ಲಿ ಸುಮಾರು 2.5 ಲಕ್ಷ ಹುದ್ದೆಗಳು ಖಾಲಿ ಇವೆ. ಕಳೆದ ಕೆಲವು ವರ್ಷಗಳಿಂದ ಯಾವುದೇ ನೇಮಕಾತಿ ನಡೆದಿಲ್ಲ. ಸೊ ಯಾವ ವರ್ಗಗಳಲ್ಲಿ ಎಷ್ಟು ಹುದ್ದೆಗಳು ಮಂಜೂರಾಗಿವೆ, ಎಷ್ಟು ಹುದ್ದೆಗಳು ಖಾಲಿ ಇವೆ ಅಂತ ನೀವಿಲ್ಲಿ ನೋಡ್ಬೋದು ಸ್ನೇಹಿತರೆ. ಎ ವರ್ಗದಲ್ಲಿ ಒಟ್ಟು ಮಂಜೂರಾದ ಹುದ್ದೆಗಳು 24,834. ಈಗ ಖಾಲಿ ಇರೋ ಹುದ್ದೆಗಳು 8,031. ಅದೇ ಥರ ಬಿ ವರ್ಗದಲ್ಲಿ ಒಟ್ಟು ಮಂಜೂರಾದ ಹುದ್ದೆಗಳು 45,827. ಖಾಲಿ ಇರುವ ಹುದ್ದೆಗಳ ಸಂಖ್ಯೆ 11,825. ನೆಕ್ಸ್ಟು ಸಿ ವರ್ಗದಲ್ಲಿ ಒಟ್ಟು ಮಂಜೂರಾದ ಹುದ್ದೆಗಳ ಸಂಖ್ಯೆ 5,74,898. ಪ್ರೆಸೆಂಟ್ ಆಗಿ ಖಾಲಿ ಇರುವ ಹುದ್ದೆಗಳ ಸಂಖ್ಯೆ 1,54,555. ಸೊ ಅದೇ ಥರ ಡಿ ವರ್ಗದಲ್ಲಿ ಖಾಲಿ ಮಂಜೂರಾದ ಹುದ್ದೆಗಳ ಸಂಖ್ಯೆ 1,10,139. ಪ್ರೆಸೆಂಟ್ ಆಗಿ ಖಾಲಿ ಇರುವ ಹುದ್ದೆಗಳ ಸಂಖ್ಯೆ 74,080. ಹಾಗೂ ಇತರೆ ವಿಭಾಗಗಳಲ್ಲಿ 10,218 ಹುದ್ದೆಗಳು ಖಾಲಿ ಇವೆ. ಸೊ ಈ ಬಜೆಟ್ನಲ್ಲಿ ಯಾವ್ಯಾವ ಇಲಾಖೆಗೆ ಸಂಬಂಧಪಟ್ಟಂತೆ ಪ್ರಸ್ತಾಪ ಆಗಲಿವೆ ಅಂತ ನೋಡೋದಾದರೆ, ಕೃಷಿ ಪಶು ಸಂಗೋಪನೆ ಇಲಾಖೆ ಆಗಿರ್ಬೋದು, ಸಂಪನ್ಮೂಲ ಆಗಿರ್ಬೋದು, ಆರೋಗ್ಯದಂತಹ ಕೆಲವು ಇಲಾಖೆಗಳಲ್ಲಿ ತಾಂತ್ರಿಕ ಹುದ್ದೆಗಳನ್ನು ನೇಮಕ ಮಾಡಬೇಕಾಗಿದ್ದು, ಅದರ ಬಗ್ಗೆ ಬಜೆಟ್ನಲ್ಲಿಯೂ ಪ್ರಸ್ತಾಪ ಮಾಡುವ ಸಾಧ್ಯತೆಗಳಿವೆ ಸ್ನೇಹಿತರೆ. ಸೊ ಎಲ್ಲೆಲ್ಲಿ ಎಷ್ಟು ಹುದ್ದೆಗಳ ಭರ್ತಿ ಮಾಡಲಿದ್ದಾರೆ ಅಂತಂದರೆ, ನೀವು ಈ ಸ್ಕ್ರೀನಲ್ಲಿ ನೋಡ್ಬೋದು. ಕೃಷಿಯಲ್ಲಿ 34, ಪಶು ಸಂಗೋಪನೆ 30 ಹುದ್ದೆಗಳು, ಹಣಕಾಸು ಇಲಾಖೆಯಲ್ಲಿ 195. ಹೀಗೆ ಈ ಸ್ಕ್ರೀನ್ನಲ್ಲಿ ನೋಡ್ಬೋದು ಸ್ನೇಹಿತರೆ. ಸೊ ಇದೇ ಥರದ ಮಾಹಿತಿಯಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ದಾಟ್ಸ್ ಇಟ್ ಫಾರ್ ನೌ.